ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಚಿತ್ರಪಕ್ಷ ಏನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ಗುರು ಸಂಚಾರ ರಾಶಿ ಬದಲಾವಣೆ ನಡೀತಾ ಇರೋದು. ಈ ಗುರು ರಾಶಿ ಬದಲಾವಣೆಯಿಂದಾಗಿ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಲ್ಲಿ ಈಗ ತುಲಾ ರಾಶಿಯವ್ರನ್ನ ತಗೊಂಡ್ರೆ 10ನೇ ಮನೆಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಗುರುಬಲ ಇಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ಜೀವನದಲ್ಲಿ ಏನೂ ನಡೆಯೋದೇ ಇಲ್ಲ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಗುರುಬಲ ಒಂದೇನೆ ಜೀವನವನ್ನು ಕಂಪ್ಲೀಟ್ ಆಗಿ ನಿರ್ಧಾರ ಮಾಡೋದಿಲ್ಲ. ಯಾಕೆಂದರೆ ವೈಯಕ್ತಿಕ ಜಾತಕದಲ್ಲಿನ ಯೋಗಗಳು ಮತ್ತು ಸದ್ಯ ನಡೀತಾ ಇರುವಂಥ ದಶಭುಕ್ತಿಗಳು ಜೊತೆಗೆ ಗುರು ಸಂಚಾರದ ರಾಶಿಯಲ್ಲಿನ ಅಷ್ಟಕ ವರ್ಗ ಬಿಂದುಗಳು ಜೊತೆಗೆ ನಕ್ಷತ್ರ ಇದೆಲ್ಲವೂ ಕೂಡ ಗುರು ಸಂಚಾರದ ಫಲವನ್ನು ಸಾಕಷ್ಟು ಮಾರ್ಪಾಡು ಮಾಡ್ತದೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಗ್ರಂಥ. ಇದರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಗುರು ಸಂಚಾರದ ಫಲಗಳನ್ನು ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ, ನೀವು ಬೇಕಾದ್ರೆ ಓದ್ಕೋಬಹುದು. ಇನ್ನು ಈ ಗುರು ಸಂಚಾರ ಹೆಂಗೆ ಇದು ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಗುರು ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗುರು ಅಂದ್ರೆ ಏನು? ಮುಖ್ಯವಾಗಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ಮತ್ತು ನಮಗೆ ಸಿಗುವಂಥ ಅವಕಾಶಗಳು, ಮಾರ್ಗದರ್ಶನಗಳು, ಸಲಹೆಗಳು ಇದೆಲ್ಲವನ್ನು ಗುರು ಪ್ರತಿನಿಧಿಸುತ್ತೆ. ಯಾವಾಗ ರಾಶಿಗೆ ಗುರುಬಲ ಇರೋದಿಲ್ವೋ ನಮ್ಮ ನಿರೀಕ್ಷೆಗಳೇನಿದೆಯಲ್ಲ ಅದು ಈಡೇರದೆ ಆ ನಿರೀಕ್ಷೆಗಳ ವಿಚಾರದಲ್ಲಿ ನಮಗೆ ನಂಬಿಕೆ ಮತ್ತು ಅಪನಂಬಿಕೆಗಳ ಹೊಯ್ದಾಟ ಇರಬಹುದು, ಅವಕಾಶಗಳು ಕಡಿಮೆ ಆಗಬಹುದು ಮತ್ತು ನಮ್ಮ ಮೇಲೆ ಆತ್ಮವಿಶ್ವಾಸದ ಕೊರತೆ ಕೂಡ ಇರ್ತದೆ. ನಿರೀಕ್ಷೆಗಳು ಮತ್ತು ವಾಸ್ತವ ಪರಿಸ್ಥಿತಿ ಅನ್ನೋದೇನಿದೆಯೋ ಅದು ಮ್ಯಾಚ್ ಆಗ್ತಾ ಇರಲಿಕ್ಕಿಲ್ಲ. ಮತ್ತು ಸಲಹೆಗಳು ಮತ್ತು ಮಾರ್ಗದರ್ಶನಗಳು ಅಂತ ಏನಿರ್ತವೋ ಅದನ್ನು ಒಂದು ರೀತಿ ತಿರಸ್ಕಾರದ ಮನೋಭಾವದಿಂದ ನೋಡುವಂಥ ಒಂದು ಮನಸ್ಥಿತಿನೂ ಕೂಡ ಇರ್ತದೆ. ಈಗ ತುಲಾ ರಾಶಿಗೆ ಬರೋದಾದರೆ ತುಲಾ ರಾಶಿಗೆ 10ನೇ ಮನೆಗೆ ಗುರು ಸಂಚಾರ ಆಗ್ತಾ ಇದೆ. 10ನೇ ಮನೆ ಅಂದರೆ ವೃತ್ತಿ ಸ್ಥಾನ, ಅಂದರೆ ಉದ್ಯೋಗ. ಮುಖ್ಯವಾಗಿ ಉದ್ಯೋಗ ಸ್ಥಾನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ಮತ್ತು ನೀವು ಏನು ಕೆಲಸ ಮಾಡ್ತಾ ಇರ್ತೀರೋ ಇದು ಒಂದು ರೀತಿಯ ನಿಗಾದಲ್ಲಿ ಇದೆ, ನನ್ನನ್ನು ಯಾರೋ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿಯ ಒಂದು ಪರಿಸ್ಥಿತಿ ಇರ್ಬೋದು. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ಪರ್ಫಾರ್ಮ್ ಮಾಡಲೇಬೇಕಾದಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ತುಲಾ ರಾಶಿಯವರು ಯಾವುದೇ ಕೆಲಸ ಮಾಡಿಕೊಡೋ ವಿಚಾರದಲ್ಲಿ ಬೇರೆಯವರಿಗೆ ವಿನಾಕಾರಣ ಭರವಸೆಗಳನ್ನು ಕೊಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಸಾಧ್ಯ ಆಗದೇನೂ ಇರ್ಬೋದು. ಹಾಗಂತ ಉದ್ಯೋಗದ ವಿಚಾರದಲ್ಲಿ ಯಾವುದೇ ನೆಗೆಟಿವ್ ನಿರ್ಧಾರಗಳನ್ನು ಮಾಡೋದು ಕೂಡ ಸರಿಯಲ್ಲ. ಕೆಲಸದ ವಿಚಾರದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಎಥಿಕ್ಸ್ ಇದನ್ನೆಲ್ಲ ಇಟ್ಕೊಳ್ಳೋದು ಮುಖ್ಯ. ಶಾರ್ಟ್ ಕಟ್ ಬಳಸಬಾರ್ದು. ಇವತ್ತಿನ ಪರಿಸ್ಥಿತಿಯ ಬಗ್ಗೆನೇ ಹೆಚ್ಚು ಯೋಚಿಸೋದಕ್ಕಿಂತಲೂ ಲಾಂಗ್ ಟರ್ಮ್ ಯೋಚನೆ ಮಾಡೋದು ಒಳ್ಳೆಯದು. ಇನ್ನು ತುಲಾ ರಾಶಿ ಬಂದು ಒಂದು ರೀತಿಯ ಬ್ಯಾಲೆನ್ಸ್ಡ್ ರಾಶಿ. ಇವರು ಐಡಿಯಾಗಳನ್ನು ಬಳಸಿ ಯಾವುದೇ ಸಿಚುವೇಶನನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದರೆ ಓವರ್ ಥಿಂಕಿಂಗ್ ಮತ್ತು ಚಿಂತೆಗಳನ್ನು ಮಾಡೋ ಒಂದು ಹ್ಯಾಬಿಟ್ ಕೂಡ ಇರ್ತದೆ ಇವರಿಗೆ. ಚಿಂತೆ ಮಾಡೋ ಬದಲು ಅದನ್ನು ಐಡಿಯಾ ರೀತಿಯಲ್ಲಿ ಆಲೋಚನೆಯನ್ನು ತಿರುಗಿಸಿದ್ರೆ ಒಳ್ಳೆಯದು. 10ನೇ ಭಾವದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಇವರಿಗೆ ಲೀಡರ್ಶಿಪ್ ಅಂದರೆ ಮಾರ್ಗದರ್ಶನ ನೀಡುವಂಥ ರೋಲ್ಗಳು ಸಿಗ್ಬೋದು. ಪ್ರಮೋಷನ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ನೀವು ಅರ್ಹರಿದ್ದರೆ ಮಾತ್ರವೇ ಸಿಗೋದು. ಇಲ್ಲ ಅಂದರೆ ಪ್ರಮೋಷನ್ ಆದಮೇಲೆ ನೀವು ಅರ್ಹತೆಯನ್ನು ಗಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ಹಾಗಾಗಿನೇ ಹೇಳಿದ್ದು ನೀವು ಪರ್ಫಾರ್ಮ್ ಮಾಡಲೇಬೇಕಾದಂಥ ಸನ್ನಿವೇಶ ಬರ್ಬೋದು ಅಂತ. ಅಂದರೆ ವೃತ್ತಿಯಲ್ಲಿ ಇವರಿಗೆ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳುವಂಥ ಒಂದು ಪ್ರಮೇಯ ಬರ್ಬೋದು ಆ್ಯಕ್ಚುಲಿ. ಮತ್ತು ಇಲ್ಲಿ ಗುರು ಗೋಚರ ಪಾಸಿಟಿವ್ ಇಲ್ಲ ಅಂದಾಗ ರೆಮಿಡಿ ಏನು ಅನ್ನೋ ಪ್ರಶ್ನೆ ಬರ್ತದೆ. ಸೊ ನಾ ಇಲ್ಲಿ ಪ್ರಾಕ್ಟಿಕಲಿ ಅಪ್ಲೈ ಮಾಡಬಹುದಾದಂಥ ಕೆಲ ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ದೇವರು ಪೂಜೆ ಪುನಸ್ಕಾರ ಇದೆಲ್ಲವೂ ಮಾಡಿದ್ರೂ ಕೂಡ ನೀವು ಪ್ರಾಕ್ಟಿಕಲಿ ಸೆಲ್ಫ್ ರಿಯಲೈಸೇಷನ್ ಮತ್ತು ಸೆಲ್ಫ್ ನಾಲೆಜ್ ಅಂತ ಏನಿದೆಯೋ ಇದನ್ನು ನಾವು ತಗೊಳ್ಳಿಲ್ಲ ಅಂದರೆ ಬರೀ ರೆಮಿಡಿ ಒಂದರಿಂದನೇ ಎಲ್ಲವೂ ಸಾಲ್ವ್ ಆಗಲ್ಲ. ಬೆಸ್ಟ್ ರೆಮಿಡಿ ಅಂದರೆ ನಿಮ್ಮ ಅಪ್ರೋಚ್ನ ಬದಲಾಯಿಸ್ಕೊಳ್ಳೋದು. ಗುರು ಅಂದರೆ ಮುಂದಾಲೋಚನೆ ಅಂತ ಅರ್ಥ. ಇವತ್ತಿನ ಪರಿಸ್ಥಿತಿ ಹೇಗಾದರೂ ಇರಲಿ, ಮುಂದಿನ ದಿನಗಳಲ್ಲಿ ಸ್ಥಿತಿಗತಿ ಚೆನ್ನಾಗಿರಬೇಕಾದ್ರೆ ಇವತ್ತು ಏನು ಮಾಡಬೇಕಾಗತ್ತೆ ಅಂತ ಯೋಚಿಸೋದು. ಇವತ್ತೇ ಎಲ್ಲವೂ ಬದಲಾಗಬೇಕು ಅಂತ ನಿರೀಕ್ಷಿಸಬಾರ್ದು. ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಎಮೋಷ್ನಲ್ ಆಗಿ ಹಣಕಾಸಿನ ವ್ಯವಹಾರ ಕೂಡ ಮಾಡಬಾರ್ದು. ಗುರು ಅಂದರೆ ಶ್ರದ್ಧೆ, ಪ್ರಾಮಾಣಿಕತೆ. ಹೀಗಾಗಿ ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು, ಅರೆಮನಸ್ಸಿನಿಂದ ಮಾಡಬಾರ್ದು. ಗುರು ಅಂದರೆ ನಂಬಿಕೆ, ಬ್ಲೈಂಡ್ ಬಿಲೀಫ್ ಇಟ್ಕೋಬಾರ್ದು, ಶುದ್ಧ ನಂಬಿಕೆಯನ್ನು ಬಲಪಡಿಸ್ಕೊಳ್ಬೇಕು. ಇದಕ್ಕಾಗಿ ನಿಮಗಿಷ್ಟವಾದ ದೇವರನ್ನ ಆರಾಧಿಸ್ಬೋದು. ಭಕ್ತಿಯಿಂದ ತಲ್ಲೀನರಾಗಿ ಆರಾಧಿಸಬೇಕು, ಹರಕೆಯ ಥರ ಪೂಜೆ ಪ್ರಾರ್ಥನೆ ಅಲ್ಲ. ಗುರುಬಲ ಇಲ್ಲದ ಕಾರಣ ಈ ಫೀಲ್ ಗುಡ್ ಫ್ಯಾಕ್ಟರ್ಗಳು ಅನ್ನುವಂಥದ್ದು ಏನಿದೆಯೋ ಇದು ಕಡಿಮೆ ಇರ್ತದೆ. ಆದರೆ ಗುರು ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಕೆಲ ಶುಭ ಫಲಗಳನ್ನು ಕೊಡ್ತಿರ್ತದೆ, ಆದರೆ ಅದನ್ನು ಫೀಲ್ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಮಾನಸಿಕ ಫೀಲಿಂಗಿಗೆ ಮಹತ್ವ ನೀಡೋದು ಬೇಡ.
ಚಂದ್ರಮ ಮನಸೋ ಜಾತ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಏನು ಗುರು ಸಂಚಾರದ ರಾಶಿಯಿಂದ ಹೇಳುವಂಥ ಫಲಗಳಿವೆಯೋ ಇವು ಮನಸ್ಸಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಹೊರತು ಯಾವುದೇ ಘಟನೆಗಳಿಗೆ ಅಪ್ಲೈ ಆಗಲ್ಲ ಅಥವಾ ದೇಹಕ್ಕೆ ಅಪ್ಲೈ ಆಗಲ್ಲ. ಇದು ಸಾಮಾನ್ಯವಾಗಿ ಈ ಗೋಚರ ಫಲಗಳು ಅನ್ನೋದು ಈ ಬಾಹ್ಯ ಪ್ರಪಂಚದ ಎಫೆಕ್ಟ್ಗಳಾಗಿರ್ತವೆ. ಸೊ ಈ ಬಾಹ್ಯ ಪ್ರಪಂಚದ ಏನು ಎಫೆಕ್ಟ್ಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳೇನಿರ್ತವೋ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿದ್ರೆ, ಅಂದರೆ ಸ್ಪಂದಿಸಿದ್ರೆ ಆವಾಗ ಇದು ಘಟನೆಯಾಗಿ ಬದಲಾಗುತ್ತೆ, ಅಂದರೆ ಫಲವಾಗಿ ಬದಲಾಗೋದು. ಇನ್ನು ನಕ್ಷತ್ರಗಳು ಮತ್ತು ದಶೆಗಳ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಸೊ ಆಯಾ ಪ್ರಾಯಕ್ಕೆ ಅನುಗುಣವಾಗಿ ಅವರಿಗೆ ಏನು ದಶೆ ನಡೀತಾ ಇರ್ಬೋದು ಮತ್ತು ಅದರ ಒಟ್ಟಾರೆ ಥೀಮ್ ಹೇಗಿರುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ಈಗ ಗ್ರಹಗಳ ಪೊಸಿಷನ್ ಆಧಾರದಲ್ಲಿ ಏನು ದಶೆಗಳ ರಿಸಲ್ಟ್ ಏನಿದೆಯೋ ಒಂದು ಕೊಂಚ ಮಟ್ಟಿಗೆ ಬದಲಾಗುತ್ತೆ. ಇದರಲ್ಲಿ ಈಗ ಚಿತ್ತಾ ನಕ್ಷತ್ರದವ್ರನ್ನ ತಗೊಳ್ಳೋದಾದರೆ ಚಿತ್ತಾ ನಕ್ಷತ್ರದವರಿಗೆ ಕುಜ ದಶೆಯಿಂದ ಜೀವನ ಆರಂಭ ಆಗಿರುತ್ತೆ, ಒಂದು ರೀತಿಯ ಎನರ್ಜೆಟಿಕ್ ದಶೆ ಆರಂಭ. ಸೊ ಅದರ ನಂತರ ರಾಹು ದಶೆ ಬರ್ತದೆ. ಸೊ ಒಂದು ಡೈರೆಕ್ಷನ್ ಸಿಗದಂಥ ಒಂದು ಪರಿಸ್ಥಿತಿ ಅದು, ಅಂದರೆ ಹದಿಹರೆಯದ ಸಂದರ್ಭದಲ್ಲಿ ರಾಹು ದಶೆ ಏನಿದೆಯೋ ಅದು ಅಷ್ಟೊಂದು ಒಳ್ಳೆ ಪೀರಿಯಡ್ ಆಗಿರೋದಿಲ್ಲ. ಸೊ ಅದರ ನಂತರ ಗುರು ದಶೆ ಬಂದಾಗ ಕ್ರಮೇಣ ಅವರಿಗೆ ಜ್ಞಾನ, ಬುದ್ಧಿವಂತಿಕೆ, ತಿಳುವಳಿಕೆ, ಪ್ರೌಢಿಮೆ ಇದೆಲ್ಲ ಬರ್ತದೆ. ನಂತರದ್ದು ಒಂದು ಜವಾಬ್ದಾರಿಯುತವಾದಂಥ ಜೀವನವನ್ನು ನಡೆಸ್ತಾರೆ ಸಾಮಾನ್ಯವಾಗಿ. ಇವರಲ್ಲಿ ಈಗ 25ರಿಂದ 35 ವಯೋಮಾನದಲ್ಲಿರುವವರು ಗುರು ದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಗುರುದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತವಾಗಿ ಜೀವನ ಮಾಡೋದಕ್ಕೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದು. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಮೂಡಿಸ್ಕೊಂಡ್ರೆ ಉತ್ತಮ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಗುರು ಈಗ 10ನೇ ಭಾವದಲ್ಲಿ ಏನು ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದಾಗಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರೋರಾದರೆ ಉದ್ಯೋಗ ಕ್ಷೇತ್ರದಲ್ಲಿ ಗ್ರೋತ್ಗೆ ಅವಕಾಶ ಇರ್ತದೆ. ಇದು ಇವರು ಲಾಂಗ್ ಟರ್ಮ್ ಗೋಲ್ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಏನು ಮದುವೆ ಅಥವಾ ಒಳ್ಳೆ ಕಾರ್ಯಗಳು, ಇಂಥ ಜೀವನದ ಪ್ರಮುಖ ನಿರ್ಧಾರಗಳನ್ನೆಲ್ಲ ತಗೊಳ್ಳೋದಕ್ಕೆ ಇದೆಲ್ಲ ಸಪೋರ್ಟಿವ್ ಇದೆ. ದಶೆ ಚೆನ್ನಾಗಿರೋದ್ರಿಂದ ಈ ನಿರ್ಧಾರಗಳನ್ನು ತಗೋಬೋದು. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಮೆಥಾಡಿಕ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಸೊ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ನಿಧಾನಗತಿಗೆ ಬರ್ಬೋದು. ಶನಿ ದಶೆಯಲ್ಲಿ ಸಾಮಾನ್ಯವಾಗಿ ಈ ಥರ ನಿಧಾನಗತಿಯ ಫೀಲ್ ಆಗುತ್ತೆ. ಸೊ ಗುರುಬಲ ಇಲ್ಲದೇ ಇರೋ ಕಾರಣಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಒಂದು ಸ್ವಲ್ಪ ಬರ್ಡನ್ ಅಂತ ಅನ್ನಿಸ್ಬೋದು. ಸೊ ಆದ್ರೂ ಕೂಡ ಇವರು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಈ ಏನು ಗೋಚರ ಫಲ ಅನ್ನೋದೇನಿದೆ ಇದನ್ನು ನಿಭಾಯಿಸ್ಬೋದು. ಇನ್ನು 45ರಿಂದ 55 ಹರೆಯದಲ್ಲಿರುವವರಿಗೆ ಒಂದು ಶನಿ ಮಹಾದಶೆಯಲ್ಲಿರ್ಬೋದು ಅಥವಾ ಬುಧ ಮಹಾದಶೆಯಲ್ಲಿರೋ ಸಾಧ್ಯತೆ ಇರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ಬೋದು. ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಆದರೆ ಗುರುಬಲ ಇಲ್ಲದೇ ಇರೋ ಕಾರಣಕ್ಕೆ ಎಲ್ಲ ಐಡಿಯಾಗಳನ್ನು ಒಟ್ಟೊಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸರಿಯಾದ ಮೆಥಡ್ ಅಲ್ಲ. ಸೊ ಹಾಗೇನೆ ಏನು ಆಲ್ರೆಡಿ ಈಗ ಬಿಸ್ನೆಸ್ ಮೈಂಡೆಡ್ ಇರೋದು, ಕೆಲವರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥ ಸಾಧ್ಯತೆ ಇರ್ತದೆ. ಆ ಬಿಸ್ನೆಸ್ ಮಾಡ್ತಾ ಇದ್ರೂ ಅದನ್ನು ಎಕ್ಸ್ಪ್ಯಾನ್ಷನ್ನು ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ಬೋದು. ಸೊ ಇದನ್ನು ಹಂತವಾಗಿ ಮಾಡೋದು ಒಳ್ಳೆಯದು. ಇನ್ನು ಮುಂದಿನದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದವರು ರಾಹು ದಶೆಯಿಂದ ಇವ್ರದ್ದು ಜೀವನ ಆರಂಭ ಆಗಿರುತ್ತೆ. ಒಂದು ರೀತಿಯ ಸ್ಕ್ಯಾಟ್ರರ್ಡ್ ರೀತಿಯ ಒಂದು ಸ್ವಲ್ಪ ಬಾಲ್ಯ ಇರ್ತದೆ. ಸೊ ಅದರ ನಂತರ ತನ್ನಿಂತಾನೇ ಅವರಿಗೊಂದು ಪ್ರೌಢಿಮೆ ಬರ್ತದೆ. ಸೊ ಒಂದು ಮಧ್ಯ ವಯಸ್ಸಿ ಬರುವ ಸಂದರ್ಭಕ್ಕೆ ಇವರು ಜವಾಬ್ದಾರಿಯುತವಾಗಿ ಜೀವನ ಮಾಡ್ಕೊಂಡು ಹೋಗಲಿಕ್ಕೆ ಮುಂದಾಗ್ತಾರೆ. ಇವರಲ್ಲೀಗ 25ರಿಂದ 35 ವಯೋಮಾನದಲ್ಲಿರುವವರು ಗುರು ದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಗುರು ದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತವಾಗಿ ಜೀವನ ಮಾಡೋದಕ್ಕೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದು. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಮೂಡಿಸ್ಕೊಂಡ್ರೆ ಉತ್ತಮ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಗುರು ಈಗ 10ನೇ ಭಾವದಲ್ಲಿ ಏನು ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದಾಗಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರೋರಾದರೆ ಉದ್ಯೋಗ ಕ್ಷೇತ್ರದಲ್ಲಿ ಗ್ರೋತ್ಗೆ ಅವಕಾಶ ಇರ್ತದೆ. ಇದು ಇವರು ಲಾಂಗ್ ಟರ್ಮ್ ಗೋಲ್ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಏನು ಮದುವೆ ಅಥವಾ ಒಳ್ಳೆ ಕಾರ್ಯಗಳು, ಇಂಥ ಜೀವನದ ಪ್ರಮುಖ ನಿರ್ಧಾರಗಳನ್ನೆಲ್ಲ ತಗೊಳ್ಳೋದಕ್ಕೆ ಇದೆಲ್ಲ ಸಪೋರ್ಟಿವ್ ಇದೆ. ದಶೆ ಚೆನ್ನಾಗಿರೋದ್ರಿಂದ ಈ ನಿರ್ಧಾರಗಳನ್ನು ತಗೋಬೋದು. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು.
ಮೆಥಾಡಿಕ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಸೊ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ನಿಧಾನಗತಿಗೆ ಬರ್ಬೋದು. ಶನಿ ದಶೆಯಲ್ಲಿ ಸಾಮಾನ್ಯವಾಗಿ ಈ ಥರ ನಿಧಾನಗತಿಯ ಫೀಲ್ ಆಗುತ್ತೆ. ಸೊ ಗುರುಬಲ ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಒಂದು ಸ್ವಲ್ಪ ಬರ್ಡನ್ ಅಂತ ಅನ್ನಿಸ್ಬೋದು. ಸೊ ಆದ್ರೂ ಕೂಡ ಇವರು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಈ ಏನು ಗೋಚರ ಫಲ ಅನ್ನೋದೇನಿದೆ ಇದನ್ನು ನಿಭಾಯಿಸಬಹುದು. ಇನ್ನು 45ರಿಂದ 55ರ ಹರೆಯದಲ್ಲಿರುವವರಿಗೆ ಒಂದು ಶನಿ ಮಹಾದಶೆಯಲ್ಲಿ ಇರ್ಬೋದು ಅಥವಾ ಬುಧ ಮಹಾದಶೆಯಲ್ಲಿ ಇರೋ ಸಾಧ್ಯತೆ ಇರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ಬೋದು. ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಆದರೆ ಗುರುಬಲ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲ ಐಡಿಯಾಗಳನ್ನು ಒಟ್ಟೊಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸರಿಯಾದ ಮೆಥಡ್ ಅಲ್ಲ. ಸೊ ಹಾಗೇನೆ ಏನು ಆಲ್ರೆಡಿ ಈಗ ಬಿಸ್ನೆಸ್ ಮೈಂಡೆಡ್ ಇರೋದು, ಕೆಲವರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥ ಸಾಧ್ಯತೆ ಇರ್ತದೆ. ಆ ಬಿಸ್ನೆಸ್ ಮಾಡ್ತಾ ಇದ್ರೂ ಅದನ್ನು ಎಕ್ಸ್ಪ್ಯಾನ್ಷನ್ನು ಈ ಆ್ಯಂಗ್ಲಲ್ಲಿ ಯೋಚನೆ ಮಾಡ್ಬೋದು. ಸೊ ಇದನ್ನು ಹಂತ ಹಂತವಾಗಿ ಮಾಡೋದು ಒಳ್ಳೆಯದು. ಇನ್ನು 55ರಿಂದ 65ರ ಪ್ರಾಯದಲ್ಲಿರುವವರು ಸಾಮಾನ್ಯವಾಗಿ ಕೇತು ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ, ಅಥವಾ ಇವನ್ ಬುಧ ದಶೆಯಲ್ಲೂ ಇರ್ಬೋದು. ಕೇತು ಮಹಾದಶೆಯಲ್ಲಿದ್ದರೆ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಮೂಡಿಸ್ಕೊಂಡ್ರೆ ಸ್ವಲ್ಪ ಮಾನಸಿಕ ಶಾಂತಿ ತಗೊಳ್ಳೋದಕ್ಕೆ ಸಾಧ್ಯ ಇರ್ತದೆ. ಇನ್ನು ವಿಶಾಖ ನಕ್ಷತ್ರದವರಿಗೆ ಗುರು ದಶೆಯಿಂದ ಇವರ ಜೀವನ ಆರಂಭ ಆಗಿರುತ್ತೆ. ಗುರು ದಶೆ ಒಂದು ಆಶಾವಾದವನ್ನು ಕೊಡುವಂಥ ಒಂದು ದಶೆ ಪೀರಿಯಡು. ಅದರ ನಂತರ ಶನಿ ದಶೆ, ಒಳ್ಳೆ ಏನು ಅವ್ರದ್ದು ಒಂದು ತಾರುಣ್ಯದ ಅವಧಿಯಲ್ಲಿ ಶನಿ ದಶೆಯನ್ನು ನೋಡಬೇಕಾಗತ್ತೆ. ನಂತರ ಒಂದು ಬುಧ ದಶೆ ಬಂದಾಗ ಸ್ವಲ್ಪ ಚಟುವಟಿಕೆ ಕಾಲ ಶುರುವಾಗಿರುತ್ತೆ. ಇವರಲ್ಲೀಗ 25ರಿಂದ 35ರ ವಯೋಮಾನದಲ್ಲಿರುವವರು ಶನಿ ದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಮೆಥಾಡಿಕ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಇದೇನಾಗುತ್ತೆ, ಸ್ನೇಹಿತರೆಲ್ಲರೂ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಇವರು ಜವಾಬ್ದಾರಿಯುತವಾಗಿ ಒಂದು ಮಿಷಿನ್ ರೀತಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಇರ್ತದೆ. ಆದರೆ ಇದು ಸಾಲಿಡ್ ಫೌಂಡೇಶನ್ ನಿರ್ಮಿಸ್ಕೊಡುವಂಥ ಒಂದು ದಶೆ ಪೀರಿಯಡು. ಸೊ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ನಿಧಾನಗತಿಗೆ ಬರ್ಬೋದು. ಶನಿ ದಶೆಯಲ್ಲಿ ಸಾಮಾನ್ಯವಾಗಿ ಈ ಥರ ನಿಧಾನಗತಿಯ ಫೀಲ್ ಆಗುತ್ತೆ. ಸೊ ಗುರುಬಲ ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಒಂದು ಸ್ವಲ್ಪ ಬರ್ಡನ್ ಅಂತ ಅನ್ನಿಸ್ಬೋದು. ಸೊ ಆದ್ರೂ ಕೂಡ ಇವರು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಈ ಏನು ಗೋಚರ ಫಲ ಅನ್ನೋದೇನಿದೆ ಇದನ್ನು ನಿಭಾಯಿಸಬಹುದು. ಇವರಲ್ಲೀಗ 35ರಿಂದ 45ರ ವಯೋಮಾನದಲ್ಲಿರುವವರು ಬುಧ ಮಹಾದಶೆಯಲ್ಲಿರೋ ಸಾಧ್ಯತೆ ಇರ್ತದೆ. ಒಂದು ಶನಿ ಮಹಾದಶೆಯ ಹಾರ್ಡ್ ಫೇಸ್ ಅಂತ ಏನಿರ್ತದಲ್ಲ ಅದರಿಂದ ಆಚೆ ಬರುವಂಥ ಸಮಯ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ಬೋದು. ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಆದರೆ ಗುರುಬಲ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲ ಐಡಿಯಾಗಳನ್ನು ಒಟ್ಟೊಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸರಿಯಾದ ಮೆಥಡ್ ಅಲ್ಲ. ಸೊ ಹಾಗೇನೆ ಏನು ಆಲ್ರೆಡಿ ಈಗ ಬಿಸ್ನೆಸ್ ಮೈಂಡೆಡ್ ಇರೋದು, ಕೆಲವರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥ ಸಾಧ್ಯತೆ ಇರ್ತದೆ. ಆ ಬಿಸ್ನೆಸ್ ಮಾಡ್ತಾ ಇದ್ರೂ ಅದನ್ನು ಎಕ್ಸ್ಪ್ಯಾನ್ಷನ್ನು ಈ ಆ್ಯಂಗ್ಲಲ್ಲಿ ಯೋಚನೆ ಮಾಡ್ಬೋದು. ಸೊ ಇದನ್ನು ಹಂತ ಹಂತವಾಗಿ ಮಾಡೋದು ಒಳ್ಳೆಯದು. ಇನ್ನು 45ರಿಂದ 55ರ ವಯೋಮಾನದಲ್ಲಿರುವವರು ಒಂದು ಬುಧ ಮಹಾದಶೆ ಅಂತಿಮ ಘಟ್ಟದಲ್ಲಿರ್ಬೋದು ಅಥವಾ ಕೇತು ಮಹಾದಶೆಯಲ್ಲಿ ಇರ್ಬೋದು. ಕೇತು ಮಹಾದಶೆ ಇದ್ದರೆ ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಬದಲಾವಣೆಯ ಕಾಲ ಆಗಿರ್ತದೆ. ಕೇತು ಯಾವ ರಾಶಿಯಲ್ಲಿ ಮತ್ತು ಯಾವ ಮನೆಯಲ್ಲಿ ಸ್ಥಿತ ಆಗಿರುತ್ತೋ ಅದರಂತೆ ಫಲ ಕೊಡುತ್ತೆ. ಇದು ಆಧ್ಯಾತ್ಮಿಕ ಪ್ರವೃತ್ತಿಯ ಗ್ರಹ, ಹೀಗಾಗಿ ಲೌಕಿಕ ಸುಖ ಭೋಗಗಳನ್ನು ನಿರೀಕ್ಷಿಸುವುದು ಸ್ವಲ್ಪ ಕಷ್ಟ. ಆದರೆ ಆಲೋಚನೆಗಳಲ್ಲಿ ಪ್ರೌಢಿಮೆ ಇರ್ತದೆ. ವೈರಾಗ್ಯ, ವೇದಾಂತ, ಆಧ್ಯಾತ್ಮಿಕತೆ ಇದೆಲ್ಲ ಮನಸ್ಸಿಗೆ ಕೊಂಚ ಹಿತ ಕೊಡುತ್ತೆ. ಅನಿರೀಕ್ಷಿತ ಹಾಗೂ ಸಡನ್ ಬದಲಾವಣೆಗಳು ಕೂಡ ಸಾಧ್ಯತೆ ಇರ್ತದೆ. ಆದರೆ 10ನೇ ಭಾವದಲ್ಲಿ ಏನು ಗುರು ಸಂಚಾರ ಇರೋದ್ರಿಂದಾಗಿ ಈ ಜವಾಬ್ದಾರಿಗಳ ವಿಚಾರದಲ್ಲೂ ಕೂಡ ಒಂದು ರೀತಿಯ ಓವರ್ ಸ್ಪಿರಿಚುವಲೈಸೇಷನ್ ಅಂತ ಹೇಳ್ತಾರಲ್ಲ, ಈ ರೀತಿಯ ಒಂದು ಭಾವನೆ ಬರ್ಬೋದು. ಸೊ ಇದನ್ನು ಇವರು ಜವಾಬ್ದಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಮತ್ತು ತುಂಬ ವೈರಾಗ್ಯ, ಒಂದು ಆ ರೀತಿಯ ಆಲೋಚನೆಗಳನ್ನು ಒಂದು ರೀತಿಯಲ್ಲಿ ಒಂದು ಕರ್ತವ್ಯ ಪ್ರಜ್ಞೆ ಅಂತ ಇರ್ತದೆ ನೋಡಿ, ಅದನ್ನು ಇವರು ಅಳವಡಿಸ್ಕೊಂಡು ಈ ರೀತಿಯ ಭಾವನೆಗಳನ್ನು ಒಂದು ಕೊಂಚ ಮಟ್ಟಿಗೆ ನಿಭಾಯಿಸಬೇಕಾಗುತ್ತೆ. ಇನ್ನು 55ರಿಂದ 65ರ ವಯೋಮಾನದಲ್ಲಿರುವವರು ಶುಕ್ರ ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಇರ್ತದೆ. ಜೀವನ ಇಷ್ಟೇನಾ ಅಂತ ಅಂದ್ಕೊಂಡಿದ್ದಾಗಲೇ ಜೀವನದಲ್ಲಿ ಹೊಸ ಉರುಪು ಮೂಡಬಹುದು. ಡಿಸೈರ್ಸ್ ಅಂದರೆ ಆಸೆಗಳು, ಕಾಮನೆಗಳು, ಕನಸುಗಳು ಹೊಸದಾಗಿ ಮೂಡಬಹುದು. ಲೌಕಿಕ ಸುಖಭೋಗಗಳು, ಲಕ್ಸುರೀಸ್ ಪ್ರಾಪ್ತಿಯಾಗುವ ಸಾಧ್ಯತೆ ಇರ್ತದೆ. ಮನಸ್ಸು ಒಂದು ಸ್ವಲ್ಪ ಮನರಂಜನೆ ಬಯಸುತ್ತೆ. ಸಾಂಗತ್ಯ, ಸ್ನೇಹ, ಸಂಘ ಸಹವಾಸಗಳಿಂದ ಸಂತೋಷವನ್ನು ಬಯಸುವಂತ ಒಂದು ಮನಸ್ಥಿತಿ ಇರ್ತದೆ. ಸಾಮಾನ್ಯವಾಗಿ ಏನು 55ರಿಂದ 65ರ ಪ್ರಾಯದಲ್ಲಿ ಏನು ಶುಕ್ರದಶೆ ಅಂತ ಇರ್ತದೋ ಇದು ಒಂದು ಸ್ವಲ್ಪ ಮೆಚ್ಯೂರ್ಡ್ ಒಂದು ಅವಧಿ ಆಗಿರೋದ್ರಿಂದಾಗಿ ಅವರಿಗೆ ಒಂದು ಮಾನಸಿಕವಾಗಿ ಸಂತೋಷ ಅಂತೂ ಇರ್ತದೆ.
ಸೊ 10ನೇ ಭಾವದಲ್ಲಿ ಗುರು ಏನು ಸಂಚಾರ ಇದೆಯೋ ಇದು ಕೂಡ ಏನು ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಏನು ಹೇಳೋ ಆಗಿಲ್ಲ. ಸೊ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಏನು 10ನೇ ಮನೆಯ ಸಂಚಾರ, ಗುರು ಸಂಚಾರ ಏನಿದೆಯೋ ಇದು ಗ್ರೋತ್ನ ಒತ್ತಡವನ್ನು ಸೃಷ್ಟಿ ಮಾಡೋ ಸಾಧ್ಯತೆ ಇರ್ತದೆ. ಸೊ ಇವರು ಜವಾಬ್ದಾರಿಗಳನ್ನು ಸಿಗುವಂಥ ಸಾಧ್ಯತೆ ಇದ್ದಾಗ ಹಿಂದೆ ಸರಿಬಾರ್ದು. ಸೊ ಅದ್ರ ಬಗ್ಗೆ ಹೆದರಬಾರ್ದು. ಸೊ ಅದನ್ನು ಸ್ವೀಕರಿಸಬೇಕಾಗುತ್ತೆ. ಮತ್ತು ನನಗೆ ಇವತ್ತೇ ಎಲ್ಲವೂ ರಿಸಲ್ಟ್ ಸಿಗಬೇಕು ಅಂತ ಯೋಚಿಸೋ ಬದಲು ಮುಂದೆ ಅದರಿಂದ ಒಳ್ಳೆಯದಾಗುತ್ತಾ ಅನ್ನೋ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ, ಮತ್ತು ಏನು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಇದರಲ್ಲಿ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಒಂದು ಸ್ವಲ್ಪ ಪ್ರಾಮಾಣಿಕತೆ ಮತ್ತು ನೈತಿಕತೆ, ಮೊರಾಲಿಟಿ ಮತ್ತು ನಿಷ್ಠೆ ಇಂಥದ್ದನ್ನು ಕೂಡ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಜೊತೆಗೆ ಏನು ನಾನು ಮಾತಾಡೋದಕ್ಕಿಂತಲೂ ನನ್ನ ಕೆಲಸ ಮಾತಾಡಲಿ ಅನ್ನೋ ರೀತಿಯಲ್ಲಿ ನೀವು ಆ ಕೆಲಸಕ್ಕೆ ಏನು ಕೆಲಸ ಕಾರ್ಯಗಳು ಮೇಯ್ನ್ಲಿ ಉದ್ಯೋಗದ ಕ್ಷೇತ್ರದಲ್ಲಿ ಈ ರೀತಿ ಮನಸ್ಥಿತಿಯನ್ನು ರೂಢಿಸ್ಕೊಂಡ್ರೆ ಏನು ಗುರು ಸಂಚಾರ ಏನಿದೆ ಇದು ನಿಮಗೆ ಪಾಸಿಟಿವ್ ಆಗಿನೂ ವರ್ಕ್ ಆಗುತ್ತೆ. ಒಟ್ಟಾರೆಯಾಗಿ ಏನು ಈ ಗುರು ಸಂಚಾರದ ಫಲ ಅನ್ನೋದೇನಿದೆ ಇದು 15ರಿಂದ 20% ಅಷ್ಟೇ ವರ್ಕ್ ಆಗೋದು. ಸೊ ಇದರಲ್ಲೂ ಕೂಡ ದಶಾಭುಕ್ತಿಗಳು ಮತ್ತು ಅಷ್ಟಕವರ್ಗ ಬಿಂದುಗಳು ಅಂತ ಏನಿದೆಯೋ ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತದೆ. ಸೊ ನಾನು ಏನು ಇಷ್ಟೊತ್ತು ಹೇಳ್ತಾ ಬಂದೋ ಇದರಲ್ಲಿ ಈಗ ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ಏನು ನಿರಾಶರಾಗಬೇಕು ಅಂತ ಏನಿಲ್ಲ. ನಮ್ಮ ಅಪ್ರೋಚನ್ನು, ನಮ್ಮ ಮೈಂಡ್ ಸೆಟ್ಟನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಇದರಿಂದ ಪ್ರಯೋಜನ ಪಡೆಯೋದಕ್ಕೂ ಕೂಡ ಸಾಧ್ಯತೆ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.